ಗುರು ಅನ್ಲೋಡ್ ಮಾಡಿಸ್ತಿದ್ದಂಗೆ ಮತ್ತೆ ಲೋಡ್ ಸಿಕ್ತು. ಎಲ್ಲಿಗಪ್ಪ ಅಂದ್ರೆ ಶಿವಮೊಗ್ಗಕ್ಕೆ. ಗುರು ಗಾಡಿ ಹೋಗ್ತಿದ್ದಂಗೆ ಗಾಡಿನ ರಪ್ಪ ಅಂತ ಲೋಡ್ ಮಾಡಿದ್ರು. ಲೋಡ್ ಆಗ್ತಿದ್ದಂಗೆ ಹಗ್ಗ ಟಾರ್ಪಲ್ ಕೂಡ ಹಾಕೊಂಡ್ವಿ. ಏನು ಲೇಟ್ ಆಗಲಿಲ್ಲ. ಹಗ್ಗ ಟಾರ್ಪಲ್ ಆಗ್ತಾ ಇದ್ದಂಗೆ ಬಿಲ್ಲು ಕೂಡ ರೆಡಿ ಇತ್ತು. ಬಿಲ್ಲನ್ನು ಇಸ್ಕೊಂಡು ಅಲ್ಲಿಂದ ಸೀದಾ ನಾವು ಆಗುಂಬೆ ಘಾಟಿ ಎಂಟ್ರಿ ಆಗ್ತೀವಿ ಗುರು. ಆಗುಂಬೆ ಘಾಟಿ ಹಚ್ತಾ ಇದ್ದೀವಿ ಈಗ. ಲೈಲ್ಯಾಂಡ್ ಗಾಡಿ ಈಕೋಮೆಟ್ ಗಾಡಿ ಗುರು. ನಮ್ದೇನೇ ಗಾಡಿ ಆದ್ರೂ ಒಳ್ಳೆ ಲಾರಿ ಹೊಡ್ದಂಗೆ ಆಯ್ತದೆ ಗುರು. ಈಕೋಮೆಟ್ ಓಡಿಸಿದ್ರೆ ಒಂದು ಲಾರಿ ಓಡಿಸ್ತಾ ಇದ್ದೀವಿ ಅನ್ನೋಂಗೆ ಆಯ್ತದೆ. ಕ್ಯಾಂಟ್ರ್ ಓಡಿಸೋ ಫೀಲೇ ಬರೋಲ್ಲ. ನಾವು ಹೋಗ್ತಾ ಇದ್ದೀವಿ. ನಮ್ಮ ಸ್ನೇಹಿತರು ಮುಂದೆ ಹೋಗ್ತಾ ಇದ್ದಾರೆ. ಆರಾಮಾಗಿ ಹಿಂದೆ ಮುಂದೆ ಹೋಗ್ತಿದ್ರು. ಈ ಥರ ಎರಡೆರಡು ಗಾಡಿಗಳು ಒಂದೇ ಕಡೆ ಲೋಡು ಒಂದೇ ಕಡೆ ಅನ್ಲೋಡ್ ಆದರೆ ಗುರು ಸ್ವಲ್ಪ ಆರಾಮಾಗಿ ಟೈಮು ಪಾಸ್ ಆಗ್ತದೆ, ಗೊತ್ತೇ ಆಗೋಲ್ಲ, ಬೇಜಾರು ಆಗೋಲ್ಲ. ಹಂಗೆ ಮೇಲೆ ಬಂದ್ವಿ ಗುರು. ಮೇಲೆ ಬಂದು ಗಾಡಿ ನಿಲ್ಲಿಸಿ ನಾನು ನಮ್ಮ ಸ್ನೇಹಿತರು ಟೀ ಅಂಗಡಿ ಕೂಡ ಓಪನ್ ಇತ್ತಲ್ಲಿ. ಟೀ ಅಂಗಡಿಯಲ್ಲಿ ಒಂದು ಟೀಗೆ ಕುಡ್ಕೊಂಡು ಆರಾಮಾಗಿ ಬಿಡೋಣ ಅಂತೇಳಿ ಗಾಡಿ ಸೈಡಿಗೆ ಹಾಕಿದ್ವಿ. ನಾವು ಗಾಡಿ ಹತ್ತಿದ ಮೇಲೆ ಗಾಡಿನ ಯಾವುದೇ ಕಾರಣಕ್ಕೂ ಇದು ಹೊಡ್ಕೊಂಡು ಹೋಗೋಲ್ಲ ಗುರು. ಅಲ್ಲೇ ನಿಲ್ಲಿಸ್ತೀವಿ. ಸ್ವಲ್ಪ ನಿಲ್ಲಿಸಿ ಗಾಡಿ ಎಲ್ಲ ಟೈರು ಡಿಸ್ಕೆಲ್ಲ ಕೂಲ್ ಆದಮೇಲೆ ಹೊರಡೋದು ಗುರು. ಅಲ್ಲಿಂದ ಸೀದಾ ಬಂದಿದ್ದು ತೀರ್ಥಹಳ್ಳಿ ಬಂದ್ವಿ. ತೀರ್ಥಹಳ್ಳಿ ಎಂಟ್ರಿ ಆಗ್ತಾ ಇದ್ದೀವಿ ಈಗ ನಾವು. ತೀರ್ಥಹಳ್ಳಿ APMC ಮಾರ್ಕೆಟ್ ಹತ್ರ ಹೋಗ್ತಾ ಇದ್ದೀವಿ ಗುರು. ಇಲ್ಲಿ ನೈಟ್ ಹೊತ್ತು ಟೀ ಅಂಗಡಿಗಳೆಲ್ಲ ಓಪನ್ ಇರ್ತವೆ. ಬಟ್ ನಾವು ನಿಲ್ಸೋಕೆ ಹೋಗಲಿಲ್ಲ. ಯಾಕಂದರೆ ಗಾಡಿ ಏನಂತ ಈಟೇನು ಆಗಿರಲಿಲ್ಲ. ಹಂಗಾಗಿ ನಿಲ್ಲಿಸಲಿಲ್ಲ. ಮುಡ್ಬೋದಲ್ಲ ಸ್ಟಾಪ್ ಕೊಡೋಣ ಅಂತ. ನಮ್ಮ ಸ್ನೇಹಿತರು ಮುಂದೆ ಹೋಗ್ತಾ ಇದ್ದಾರೆ, ನಾವು ಹಿಂದೆ ಹೋಗ್ತಾ ಇದ್ದೀವಿ. ಮುಂದೆ ಏನೋ ಇರ್ತೀವಿ ಗುರು. ನಾವು ಮುಂದೆ ಅವ್ರ ಮುಂದೆ ಇರ್ತೀವಿ. ಆದರೆ ವೀಡಿಯೋ ಮಾಡ್ಬೇಕಲ್ಲ, ಅವಾಗ ಒಂದು ಟೈಮ್ ಹಿಂದೆ ಬರ್ತೀನಿ, ಅವ್ರ ಮುಂದೆ ಹೋಗ್ತಾ ಇರ್ತಾರೆ. ಈಗ ತೀರ್ಥಹಳ್ಳಿಯಲ್ಲಿ ನಾವು ಮಾರಿಕಾಂಬಾ ದೇವಸ್ಥಾನ ಹತ್ರ ಪಾಸ್ ಆಗ್ತಾ ಇದ್ದೀವಿ ಗುರು. ಈಗ ನಾವು ಎಲ್ಲಿದ್ದೀವಿ ಅಂದರೆ ಮುಡ್ಬಾದಲ್ಲಿ ಗಾಡಿನ ಸೈಡಿಗೆ ಹಾಕಿದ್ದೀವಿ. ಮುಡ್ಬಾದಲ್ಲಿ ನಿಲ್ಲಿಸಿದ್ದೆ ಗಾಡಿನ. ಒಂದು ಗಾಡಿ ನೋಡಿದೆ ನೋಡಿ, ಈಕೋಮೇಟು. ಏನು ಸಕ್ಕತ್ತಾಗಿ ಆಲ್ಟ್ರ್ ಮಾಡಿಸೋರು ಅಂದರೆ ಗಾಡಿನ ಸಕ್ಕತ್ತಾಗಿತ್ತು ಗುರು. ಗಾಡಿ ಮಾತ್ರ ಏನೋ ಒಂಥರ ಗಾಡಿ ಇಷ್ಟ ಆಗ್ಬಿಡ್ತು ಅಂದರೆ ಹಂಗೆ ಗುರು. ಹುಡುಗರು ಮಾತ್ರ ಸಕ್ಕತ್ತಾಗಿ ಆಲ್ಟ್ರ್ ಮಾಡ್ತಾರೆ. ನನಗಂತೂ ಭಾಳ ಇಷ್ಟ ಆಯ್ತು ಗುರು ಗಾಡಿ ನೋಡಿ ಗುರು. ಅಲ್ಲಿಂದ ಸೀದಾ ಶಿವಮೊಗ್ಗ ಬಂದು ಶಾಯಿ ಗಾರ್ಮೆಂಟ್ಸಿಗೆ ಅನ್ಲೋಡ್ ಮಾಡಿ ಗಾಡಿ ಒಂಚೂರು ಪ್ರಾಬ್ಲಮ್ ಇತ್ತು ಅಂತೇಳಿ ಗಾಡಿನ ಇಲ್ಲೇ ಶೋರೂಮಿಗೆ ಬಿಟ್ಟಿದ್ದೀವಿ ಗುರು. ಗಾಡಿನ ಸ್ವಲ್ಪ ಯಾಕಂದರೆ ಪಿಕಪ್ ಇರಲಿಲ್ಲ, ನಮ್ಮ ಗಾಡಿ ಪಿಕಪ್ ಡೌನ್ ಇತ್ತು. ಹಂಗಾಗಿ ಗಾಡಿನ ತಂದು ಶಿವಮೊಗ್ಗದಲ್ಲಿ ಹಾಕಿದ್ದೀವಿ. ಈಗ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕು ಗುರು. ಈಗಲೇ ಮಾಡಿಕೊಡ್ತೀವಿ ಗಾಡಿ ಏನು ಅಂತವು ಇಲ್ಲ ಅಂತ ಹೇಳಿದ್ರು. ಹಂಗಾಗಿ ಇಲ್ಲೇ ಇದ್ದೀವಿ.